ಭಾರತದ ಗಡಿ ರಸ್ತೆ ಸಂಘಟನೆ ದೆಹಲಿಯಲ್ಲಿಂದು ಆಯೋಜಿಸಿದ್ದ ತಂತ್ರಜ್ಞಾನ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡರು. किसी भी फॉर्मेट में चेक कर सकते हैं। और मैं सर आपको एक काम है, ऑडियो भी मिलता है, तो उसके पास समय नहीं होगा सर पढ़ने का, तो आप ऑडियो में भी सुन सकते हैं। ऐसे सर 25 से 30 पॉइंट ये निकाल के देंगे। अगर हमने इसको अप्लाई कर दिया सर, ड्राइंग है सर, ये सीनेज वाइज सर जो ಕಾರ್ಯಕ್ರಮ ಉದ್ದೇಶಿಸಿ ಅವರು ದೇಶದ ಗಡಿ ಪ್ರದೇಶಗಳ ಸುರಕ್ಷತೆಯ ಜೊತೆಗೆ ಸಂಪರ್ಕಕ್ಕೂ ಆದ್ಯತೆ ನೀಡಲಾಗುತ್ತಿದ್ದು ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಭದ್ರತೆ ಒಂದೇ ಮಾರ್ಗದಲ್ಲಿ ಸಾಗುವುದನ್ನು ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದರು. ಗಡಿ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಿಸುವ ಕಾರ್ಯವನ್ನಷ್ಟೇ ಸರ್ಕಾರ ಮಾಡಿಲ್ಲ, ಬದಲಿಗೆ ದೇಶದ ಎಲ್ಲಾ ಭಾಗದ ಜನರೊಂದಿಗೆ ಸುಲಭವಾಗಿ ಸಂಪರ್ಕ ಹೊಂದಲು ಅನುಕೂಲ ಕಲ್ಪಿಸಲಾಗಿದೆ. ಈ ಮೂಲಕ ಮುಖ್ಯವಾಹಿನಿಗೆ ಸೇರ್ಪಡೆಗೊಂಡಿಲ್ಲ ಎನ್ನುವ ಭಾವನೆಯನ್ನು ದೂರ ಮಾಡಲಾಗಿದೆ ಎಂದು ತಿಳಿಸಿದರು. ದೇಶದ ಮೂಲಸೌಕರ್ಯ ವಲಯ ಸದೃಢಗೊಂಡಾಗ ಭವಿಷ್ಯವು ಸದೃಢಗೊಳ್ಳುತ್ತದೆ. ಇಂದು ನಿರ್ಮಾಣವಾಗುವ ಮೂಲಸೌಕರ್ಯಗಳು ದೇಶದ ಭವಿಷ್ಯವನ್ನು ನಿರ್ಮಿಸುತ್ತವೆ ಎಂದರು. ಮೂಲಸೌಕರ್ಯ ನಿರ್ಮಾಣ ಸರ್ಕಾರದ ಹೊಣೆಗಾರಿಕೆ ಮಾತ್ರವಲ್ಲ, ಉದ್ಯಮ, ಶಿಕ್ಷಣ ವಲಯ, ಇಂಜಿನಿಯರ್ ಮತ್ತು ಆಡಳಿತಗಾರರು ಒಗ್ಗೂಡಿ ಶ್ರೇಷ್ಠ ಪರಿಸರ ನಿರ್ಮಿಸಲು ಸಾಧ್ಯ. ಗಡಿ ರಸ್ತೆ ಸಂಘಟನೆಯು ಅಟಲ್ ಸುರಂಗ ಮಾರ್ಗದಂತಹ ಇಂಜಿನಿಯರಿಂಗ್ ಅದ್ಭುತಗಳನ್ನು ನಿರ್ಮಿಸುವ ಮೂಲಕ ಮಹತ್ವದ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. जहां विकास और राष्ट्रीय सुरक्षा का एक ही मार्ग पर एक साथ चले, जहां हर निर्माण राष्ट्र निर्माण का पर्याय बन जाए। मुझे पूरा विश्वास है कि आप सब इस दिशा में सकारात्मक प्रयास करेंगे। इन्हीं शब्दों के साथ मैं बीआरओ को उसकी शानदार अचीवमेंट्स के लिए पुनः हार्दिक बधाई देता हूं और खासकर डीजीबीआर को भी बधाई और शुभकामनाएं देता हूं और उनकी पूरी टीम को भी शुभकामनाएं देता हूं और इस कॉन्क्लेव की सफलता की कामना करते हुए अपना निवेदन समाप्त करता हूं।